ತುಮಕೂರಿನಲ್ಲೇ ಡಾಕ್ಟರ್ ಪರಮೇಶ್ವರ್ ಹೆಸರಿಟ್ಟಿದ್ದಾರೆ ಕ್ರೀಡಾಂಗಣಕ್ಕೆ ಅಂತ. ಕ್ರೀಡಾಂಗಣ ಮಹಾತ್ಮ ಗಾಂಧಿ ಕ್ರೀಡಾಂಗಣನೇ ಇದೆ. ಒಳಗಡೆ ಇರತಕ್ಕಂಥ ಒಂದು ಇಂಡೋರ್ ಸ್ಟೇಡಿಯಂಗೆ ಆ ಹೆಸರನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಅವರು ಕೂಡ ಅಥ್ಲೆಟ್ ಆಗಿರುವಂತ ಇಕ್ಬಾಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾವು ನೋಡ್ಬೋದು, ಯಾವುದೇ ಕ್ರಿಕೆಟ್ ಸ್ಟೇಡಿಯಂಗೆ ಹೋಗಿ ಯಾವುದೇ ಸ್ಟೇಡಿಯಂಗೆ ಹೋದ್ರು ಕೂಡ ಒಳಗಡೆ ಇರ್ತಕ್ಕಂಥ ಸ್ಟ್ಯಾಂಡ್ಗಳಿಗೆ ಹಲವಾರು ಹೆಸರುಗಳನ್ನ ಇಟ್ಟಿರ್ತಾರೆ. ಮುಖ್ಯ ಕರ್ನಾಟಕದಲ್ಲಿ ಇರ್ತಕ್ಕಂಥ ಚಿದಂಬರಂ ಸ್ಟೇಡಿಯಂ ಅಂತ ಇದ್ರು ಕೂಡ ಒಳಗಡೆ ಹೋದ್ರೆ ಗವಾಸ್ಕರ್ ಸ್ಟ್ಯಾಂಡ್ ಅಂತನೋ, ತೆಂಡೂಲ್ಕರ್ ಸ್ಟ್ಯಾಂಡ್ ಅಂತನೋ, ಕಪಿಲ್ ದೇವ್ ಸ್ಟ್ಯಾಂಡ್, ಈ ರೀತಿ ಹೆಸರುಗಳನ್ನ ಇಟ್ಟಿರ್ತಾರೆ. ಅದಕ್ಕೆ ಒಳಗಡೆ ಇರ್ತಕ್ಕಂಥ ಒಂದು ಇಂಡೋರ್ ಸ್ಟೇಡಿಯಂಗೆ ಪರಮೇಶ್ವರ್ ಅವ್ರನ್ನ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ಏನ್ ತಪ್ಪಲ್ಲ. ಅವರು ಕೂಡ ಅಥ್ಲೆಟ್ ಆಗಿದ್ದವರು, ಈ ಜಿಲ್ಲೆಗೆ ಸಾಕಷ್ಟು ದುಡಿದಿದ್ದಾರೆ. ತುಮಕೂರು ಅಭಿವೃದ್ಧಿಗೂ ಕೂಡ ಅವರ ಶ್ರಮ ಇವತ್ತು ಸಾಕಷ್ಟಿದೆ, ಅದೆಲ್ಲರಿಗೂ ಗೊತ್ತಿದೆ. ಆದ್ರೆ ವಿನಾಕಾರಣ ಏನಾದ್ರನ್ನ ಅವ್ರ ಮೇಲೆ ಮಸಿ ಎರಚಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಜಾಗದ ಬಗ್ಗೆನೂ ಕೂಡ, ಈ ಜಾಗ ಇದು ಮುನ್ಸಿಪಾಲಿಟಿಗೆ ನಾವೇನಿತ್ತು ಸರ್ಕಾರದ ನಿಯಮದಂತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಿಮ್ಮತ್ತನ್ನು ಕಟ್ಟಿ ರಿಜಿಸ್ಟರ್ ಮಾಡಿಸ್ಕೊಳಕ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಒಂದು ಇದನ್ನು ಕೂಡ ವಾತಾವರಣವನ್ನು ನಿರ್ಮಾಣ ಮಾಡಿದ್ದು ನಾವು ಟಿವಿನಲ್ಲಿ ನೋಡಿದ್ದೀವಿ. ಅಂದ್ರೆ ಯಾವುದೂ ಅವರಿಗೆ ಇಶ್ಯೂಗಳು ಸಿಗ್ತಾ ಇಲ್ಲ. ಕಾಂಗ್ರೆಸ್ ಮೇಲೆ ಏನಾದ್ರೂ ಅಪಪ್ರಚಾರ ಮಾಡಬೇಕು, ನಾವೇನಾದ್ರೂ ಮೇಲೆ ತಗೊಳ್ಬೇಕು ಅಂದ್ರೆ ಈ ರೀತಿ ಕ್ಷುಲ್ಲಕ ಕಾರಣ ಇಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವತ್ತೂ ಕೂಡ ಯಶಸ್ಸಾಗಲ್ಲ. ಅದೇ ರೀತಿ ಮನ್ರೇಗಾ ಯೋಜನೆಗೆ ಇನ್ನೂ ಹಲವಾರು ಯೋಜನೆಗಳನ್ನ ರೂಪಿಸ್ತೀವಿ ಅಂತ ನಿನ್ನೆ ತಾನೇ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಅದು ಹಲವಾರು ಹಂತಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗುತ್ತೆ. ನಾವು ಗ್ರಾಮ ಪಂಚಾಯತಿ ಸದಸ್ಯಗಳನ್ನ ಸದೃಢವಾಗಿ ಮಾಡಬೇಕು, ಗ್ರಾಮ ಪಂಚಾಯತಿಗಳನ್ನ ಸದೃಢವಾಗಿ ಮಾಡಬೇಕು ಅಂತ ಹೇಳಿದ್ರೆ ಮನ್ರೇಗಾ ಯೋಜನೆ ಒಂದು ಬಹಳ ಅನುಕೂಲಕರವಾದ ಯೋಜನೆ ಆಗಿತ್ತು. ಅದನ್ನ ಉಳಿವಿಗಾಗಿ ನಾವು ಹೋರಾಟವನ್ನ ಮಾಡಬೇಕಾಗಿದೆ. ಆ ಒಂದು ಕಾರ್ಯಕ್ರಮ. ಅದೇ ರೀತಿಯಾಗಿ SIR ಶಫಿ ಅಹಮದ್ ಸಾಹೇಬ್ ಹೇಳಿದ್ರು, ನಮಗೆ ಬೇಕಾಗಿರ್ತಕ್ಕಂಥ ಒಂದು 10,000 15,000 ಓಟ್ಗಳನ್ನ ತೆಗೆದಾಕ್ಬಿಡ್ತಾರೆ ಬಿಜೆಪಿನವರಿಂದ. ನಿಜ. ಆ ಓಟನ್ನ ಏನು SIR ಮಾಡ್ತಾ ಇದ್ದಾರೆ, ಆ ಸಮೀಕ್ಷೆನಲ್ಲಿ ನಮ್ಮ BLA2ಗಳು ಇವತ್ತು ನಾವೆಲ್ಲ ತಂದಿದ್ದೀವಿ. ನಮ್ಮ ಚಿಕ್ಕನಹಳ್ಳಿಯಲ್ಲಿ ಕೂಡ 280 ಬೂತ್ ನಮ್ಮ ಇಬ್ರು ಅಧ್ಯಕ್ಷರುಗಳು ಕೂಡ BLA2 ಕಾಪಿಗಳನ್ನ ತಂದಿದ್ದಾರೆ. ಅವರಿಗೆ ಜವಾಬ್ದಾರಿ ಇದೆ. ನಾವು ಅವರುಗಳನ್ನ ಮೀಟಿಂಗ್ ಕರೆದು ಅವ್ರಿಗೆ ಹೇಳ್ಬೇಕು SIR